ಹಾಯ್ ಹಲೋ ನಮಸ್ಕಾರ ರೀ ಫ್ರೆಂಡ್ಸ್. ಲಾಗ್ ಏನೋ ಸ್ಟಾರ್ಟ್ ಮಾಡೀನಿ ರೀ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನದಾಗದು. ಯಾಕಂದ್ರೆ ಕೆಲಸನ ಜಾಸ್ತಿ ಆಗಿಬಿಡ್ತ್ರಿ. ಏನು ಮಾಡೋದು, ಕೆಲಸ ಜಾಸ್ತಿ ಆದ ಕೂಡಲೇ ಅದನ್ನು ಅಲ್ಲೇ ಕೈ ಬಿಡ್ತಾನೆ. ನಾನು ಕೈ ಬಿಟ್ಟು ಬೇರೆ ಕೆಲಸಕ್ಕೆ ಹಚ್ಚಿಬಿಡ್ತಾನು. ಹೆಂಗಂದ್ರೆ ಫೋನ್ ಎಲ್ಲ ಕಡೆ ಸೆಟ್ ಮಾಡಿ ಇಟ್ಕೋಬೇಕಲ್ರಿ. ಹಾಗಾಗಿ ಟೆನ್ಷನ್ ಆಗಕ್ಕೆ ಚಾಲು ಆಕತ್ತೆ ನನಗೆ. ಅದಕ್ಕಾಗಿ ಆಮೇಲೆ ಮಾಡಿರಾತ್ ಬಿಡ ಅಂತ ಹೇಳಿ ಬಿಟ್ಕೊಂತ ಹೋಗ್ಬಿಡ್ತಾನು. ಇಡ್ಲಿ ಮಾಡೀನಿ ರೀ. ಇಡ್ಲಿ ಮಾಡಿ ಅವ್ರಿಗೆ ಡಬ್ಬಿ ಟಿಫಿನ್ ಅದು ಎಲ್ಲ ಕೊಟ್ಟು ಕಳಿಸೀನಿ. ಅವ್ರು ಹೋದರು ಸ್ಕೂಲಿಗೆ ಇಬ್ಬರು. ಇನ್ನೊಂದು 2 ದಿನ ಹೋಗೋದೈತ್ರಿ ಸ್ಕೂಲಿಗೆ. ಸೊ ಹಾಗಾಗಿ ಬಿಡಿಸೋದು ಬೇಡ ಅನ್ನೋದು ನನ್ನ ಲೆಕ್ಕ. ಅವ್ರಿಗೆ ಹೋಗೋಕೆ ಇಷ್ಟ ಇಲ್ಲರಿ, ಬಟ್ ಆದರೂ ನಾನು ಜಬರ್ದಸ್ತಿ ಕಳ್ಸಾತನು. ಹೋಗಿದ್ದಾರು. ಇಡ್ಲಿ ಮಾಡಿ ಕೊಟ್ಟು ಕಳ್ಸೀನಿ. ಒಬ್ಬಾಕಿದಂತಿ 11 ಗಂಟೆ ಮಟ್ಟ ಅಷ್ಟೇ ಐತಿ ಈಗ ಸ್ಕೂಲ. ಏನು ಮಾಡೋದ್ರಿ, ಸ್ಕೂಲು ಹಿಂಗೆ ನೋಡ್ರಿ. ನಾ ಯಾವತ್ತು ಈ ಕೆಲಸ ಇರ್ತೈತೆ ಅವ್ರನ್ನ ಲೇಟ್ ಮಾಡೋ ಮಟ್ಟ ಕಳಿಸ್ಬೇಕಂತಲ್ಲ, ಅಲ್ಲಿ ಆವತ್ತು ಅವ್ರದ್ದು ಲಗೂಟನ ಬಿಟ್ಟಿರ್ತೈತಿ. ಒಬ್ಬಾಕಿದ ಆಟೋ ಬರ್ಲಂದ್ರು ಅವ್ರ ಪಾಪ ಮನೆಯಾಗಿದ್ರೆ ಅನ್ನೋ ಕಾರಣಕ್ಕಾಗಿ ಅವರ ಬಿಟ್ಟು ಬರೋಕೆ ಹೋದ್ರಕಿನ ಇಬ್ಬರೂ ಕಳ್ಸೀನಿ. ಗೋಲು ಮಕ್ಕೊಂಡು ನಾನು ಇಡ್ಲಿ ಮಾಡೀನಿ. ಅವನ್ನೆಲ್ಲ ಮತ್ತು ಇಡ್ಲಿ ಮಾಡಿದ್ರೆ ಬಾಂಡೆನ ಭಾಳ ನೋಡ್ರಿ. ಬಾಂಡೆ ಭಾಳ ಆಗಿದ್ದಕ್ಕಾಗಿ ಅವ್ನು ತೊಳೆದ ಬಿಟ್ರೆ ತಡಿ ಅಂಥೇಳಿ ತೊಳ್ಯಾಕಂತೆಲ್ಲನೂ ಒಂದು ಸೈಡ್ ಮಾಡ್ಕೊತೀನಿ ರೀ. ಏನು ಸಾರದು ಏನು ಮಾಡಿಲ್ಲ ರೀ, ಇಡ್ಲಿ ಚಟ್ನಿ ಅಷ್ಟೇ ಮಾಡಿದನು. ಮತ್ತು ಹಾಲು ಬಂದ, ಅದಕ್ಕಾಗಿ ಹಾಲು ತೊಗೊಂಡು ಹಾಲು ಕಾಯಕ್ಕೆ ಇಟ್ನಿ. ಮನಿ ಅಂತಿ ನೋಡಕ್ಕೆ ಬ್ಯಾಡ ಸರ್ವಜ್ಞೆ ಹಂಗಾಗೈತೆ ರೀ. ಯಾವ್ನ ಪ್ಯಾಕ್ ಮಾಡಬೇಕು, ಯಾವ್ನ ಇಡಬೇಕು, ಯಾವ್ನ ತೆಗಿಬೇಕು, ಒಂದೊಂದು ಇಷ್ಟು ಕನ್ಫ್ಯೂಸ್ ಆಗೋದವು ನಾವು. ಏನೇನು ಗೊತ್ತಾಗತ್ತು. ನಾವು ಇರಲಿಲ್ಲ ಅಂದ್ರೆ ನಮ್ಮ ಯಜಮಾನ್ರು ಅವನ್ನೆಲ್ಲ ತೆಗೆದು ಒಗೆದ ಮನೆ ಕಡೆ ಬರ್ತಿದ್ರು. ಬಟ್ ನಾ ಅದು ಬೇಕು ಇದು ಬೇಕಂತೆಲ್ಲನೂ ಇಟ್ಕೊತಾನೆ. ಇನ್ನೂ ಗೊತ್ತಿಲ್ಲ ಏನಾಕತ್ತ ಅಂಥೇಳಿ. ಆಲ್ರೆಡಿ 2 ಬಾಕ್ಸ್ ಅಂತಿ ಪ್ಯಾಕ್ ಮಾಡೇವಿ. ಇನ್ನು ಒಂದು ಬಾಕ್ಸ್ ಉಳ್ದೈತಿ. ಅದ್ರಾಗ ಎಷ್ಟು ಬರ್ತಾವೆ ಒಟ್ಟು ಹಾಕೋಬೇಕು ನಾವು. ಉಳಿದಿದ್ದು ಎಲ್ಲ ಇಲ್ಲೇ ಒಗೆದು ಹೋಗ್ಬೇಕು. ಅದು ಹೆಂಗೆ ಫೀಲಿಂಗ್ ಇರ್ತೈತಂದ್ರೆ ರೀ, ಅವನ್ನೆಲ್ಲ ಒಗೆದು ಹೋಗುವಾಗ ಎಲ್ಲನೂ ಬೇಕಂತ ತಗೋತವು. ಈಗ ಒಗಿಬೇಕನ್ನೋ ಪರಿಸ್ಥಿತಿ ಬಂದಾಗ ಅಯ್ಯೋ ಏನು ಇದನ್ನೆಲ್ಲ ಇದನ್ನೆಲ್ಲ ಒಗಿಬೇಕಂತ ಹೇಳಿ ಅನ್ಸಾಕೆ ಚಾಲು ಆಗೈತೆ ನನಗೆ. ಬಟ್ ಗಂಡಸೂರಿಗೆ ಏನು ಹಿಂಗೆ ಅನ್ಸಂಗಿಲ್ಲ ರೀ. ಯಾಕಂದ್ರೆ ಫೀಲಿಂಗ್ಸ್ ನಮಗಿರ್ತೈತೆ ಹೆಂಗಸೂರಿಗೆ. ನಾವು ಇರೋರಲ್ರಿ ಅಡುಗೆ ಮನ್ಯಾಗ. ಸೊ ಹಂಗಾಗಿ ಗೊತ್ತಿಲ್ಲ ರೀ ಏನಾಕದ ಅಂಥೇಳಿ. ಇದು ಮುಗಿದ ಮೇಲೆ ನಾ ಸಂಜೆ ಮುಂದಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಕಂಟಿನ್ಯೂ ಆಕತ್ತೆ ನೋಡಿರಿ. ಹಲೋ ನಮಸ್ಕಾರ ರೀ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ಮಸ್ತ್ ಅದಿರಿ ಅಂತ ಅನ್ಕೋತಾನೆ. ನಾನು ಚಲೋ ಅದನು. ನಾನು ಸಂಜೆ ಮುಂದಿಂದ ಲಾಗ್ ಸ್ಟಾರ್ಟ್ ಮಾಡೇನು. ಬರ್ರಿ ಏನೇನು ಆಕತಿ ಸಂಜೆ ಮುಂದೆ ನೋಡೋಣ. ಒಂದು ಬರ್ತಡೇ ಐತ್ರಿ ಬಾಜು ಮನೆಯವ್ರದ. ಸೊ ಅವ್ರು ಕರೆದು ಹೋಗ್ಯಾರು. ನಾನು ರೆಡಿ ಆಗಿಲ್ಲ. ಒಂದು ಗಿಫ್ಟ್ ತರಕ್ಕೆ ಹೋಗ್ಬೇಕು. ಒಂದು ಐತ್ರಿ ಮನ್ಯಾಗ ಡಾಲ್ ಅಷ್ಟೇ ಐತಿ. ಬಟ್ ಇನ್ನೊಂದು ಏನಾರ ತರಬೇಕು. ಮತ್ತು ತೋರಿಸ್ತಾನೆ ನೋಡ್ರಿ ಏನೇನು ಮಾಡೇನಿ ಇವತ್ತಂತ. ಇವನ್ನೆಲ್ಲ ಹಾಸಿಗೆ ಒಗೆದಿಟ್ಟಾನು. ಇವನ್ನೆಲ್ಲ ಮಡಿಚೆ ಬಾಕ್ಸ್ದಾಗ ಹಾಕಬೇಕು ಪ್ಯಾಕ್ ಮಾಡೋಕೆ. ಮತ್ತು ಸಾಡಿಗಳ ಒಂದು ಇದು ಮಾಡಿ ಸೈಡಿಗೆ ತೆಗೆದಿಟ್ಟನಿ. ಅವನ್ನೆಲ್ಲ ಇದು ಮಾಡಬೇಕು. ಇವು ನೋಡಿ ದ್ರಾಕ್ಷಿ ಮಾಡತ್ತಾನು. ಏನಾರ ಬಾಯ ಹಾಕ್ಲಿಕ್ಕಿಲ್ಲ ಅಂದ್ರೆ ಫ್ರೆಂಡ್ಸ್ ಏನು ಮಾಡ್ತಾನೆ ಗೊತ್ತ್ರಿ, ಏನಾರ ಕೆಳಗೆ ಬಿದ್ದಿರ್ತೈತಲ್ರಿ ಅದನ್ನು ಹಾಕೋತ. ಮಾತಾಡಿ, ನೀನೇ ಮಾತಾಡ ಮತ್ತ್ಯಾಕೆ ನಾಚ್ಕೋತಿ? ಮಾತಾಡ ನೋಡ್ರಿ. ನಾನು ಮಾತಾಡ್ಸಿ ಕೊಡವಲ್ಲ ತಾನ ಅಂತ ಚಲೋ ಮಾಡ್ಯಾನು. ಹಾಯ್ ಅನ್ನೋರಿಗೆ ಹಾಯ್ 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 ಹಾಯ್. ಸೊ ಫ್ರೆಂಡ್ಸ್, ಸ್ವಲ್ಪ ತಲೆ ಅಟ್ಟ ಇಕ್ಕೊಂಡಾನಿ. ಮೆಹಂದಿ ಹಚ್ಕೊಂಡಾನ್ರಿ. ಅದಕ್ಕೆ ಶೈನಿ ಕಾಣಿಸತ್ತಾವ ಕೂದಲ. ಮೊನ್ನೆ ಕಟ್ ಮಾಡಿಸ್ಕೊಂಡೀನಿ. ಮತ್ತು ಹೆಂಗಿದ್ದು ಹಂಗೆ ಬಂದವು. ಇನ್ನು ಕಟ್ ಮಾಡ್ಸಂಗಿಲ್ಲ ರೀ. ಯಾಕಂದ್ರೆ ಮನ್ಯಾಗ ಮದುವೆ ಐತಿ. ಸ್ವಲ್ಪ ಜನ ಬೇಯ್ದಾರ ನನ್ನ. ಎಷ್ಟು ಉದ್ದನ್ನು ಕೂದಲಿದ್ದೆವು, ಎಷ್ಟು ಚಂದಿದ್ದು ಎಲ್ಲ ಕತ್ತರಿಸ್ಕೊಂಡು ಬುದ್ಧಿಲ್ಲ ನಿನಗಂತೇಳಿ. ಸೊ ಹೌದ್ರಿ, ಬುದ್ಧಿಲ್ಲ, ನಿಜ ಹೇಳ್ತಾನೆ ಬುದ್ಧಿಲ್ಲ ರೀ. ಗೋಲು ಮತ್ತೆ ಇದು ಬಂತ ಅನಿಸ್ತದೆ ನೋಡ್ರಿ ಹೆಂಗೆ ಮಾಡತ್ತ. ಜೈ ಶ್ರೀರಾಮನ್, ಜೈ ಶ್ರೀರಾಮ್, ಜೈ ಶ್ರೀರಾಮನ್ ಅಣ್ಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶರಣ್ರಿ ಅಣ್ಣ. ಅಯ್ಯ ನಾಚ್ಕೋತ ನೋಡ್ರಿ, ನಾಚ್ಕೋತ ಗೋಲು. ಹೇಳ ಯಾರ್ದ? ಹೌದಾ? ನೀ ಹೆಂಗೆ ರೆಡಿ ಆಗಿದೆಯಾ? ಚಂದ ಕಾಣತ್ತೆ. ಏನಂದ್ರೆ ಎಲ್ಲರೂ ನಿಂಗೆ ಮಸ್ತ್ ಅದ ಅಂದ್ರು. ಹೌದಾ? ನೀ ಸುಂದರ ಇದೆಯಿಲ್ಲ? ಇಲ್ಲ ಇಲ್ಲ. ಯಾರು ಹೇಳಿದವ್ರು ಸುಂದರ ಇದೆಯಾ ಅಂತ? ನಡೆ ನೋಡಲಿ ಕಣ್ಣು ನೋಡ್ಕೊಂಡು ಹೆಂಗದಾವ. ಈ ಫ್ರೆಂಡ್ಸಿಗೆ ಸುಂದರ ಇಲ್ಲಲ್ಲೋ ರೀ. ನೋಡ್ರಿ ಕಣ್ಣು ನೋಡಿಕ್ಯೋ, ಮೂಗು ನೋಡ್ರಿಕ್ಕಿದ್, ಬಾಯಿ ನೋಡ್ರಿಕ್ಕಿದ್, ಹಲ್ಲು ತೋರ್ಸು. ತೋರ್ಸ
ನೋಡು ಅದಕ್ಕೆ ಸುಂದರ ಇಲ್ಲ ಅನ್ನೋದು ಒಂದು ಹೇಳಿದ್ ಕೇಳಿಸಲ್ರಿ ಇವತ್ತಿಕ್ಕಿನ ಬಿಲ್ಲಿ ಬನೇಶನ್ನ ಬಿಲ್ಲಿ ಬನಾವಶನ್ಲ ಇವತ್ತು ನಿನ್ನ 2 ಜಟ್ಲ ಹಾಕ್ಯ ಏನಂದ್ರೆ ನಿಮ್ಮ ಫ್ರೆಂಡ್ಸ್ ನಿನಗೆ ಹಾಂ ಮತ್ತು ಅವ್ರು ಯಾರವ್ರ ಹ್ಞೂ ಹ್ಞೂ ಮತ್ತು ನಿಷ್ಠ ನೀನು ನಿನ್ನ ಹೆಸರೇನಾ ಸಾನ್ವಿ ಸಾನ್ವಿ ಹಾಂ ನಿಮ್ಮ ಮನೆ ಅಡ್ರೆಸ್ ಏನಾ ಬೈಲೊಂಗಲ್ಲ ನಿಮ್ಮ ಮನೆ ಅಡ್ರೆಸ್ ಗನಾಚಾರಿನೇ ಯವ್ವ ನಿಮ್ಮ ಸರಿಮಾ ಇದು ನಮ್ಮ ಅಕ್ಕನ ಲುಕ್ ₹5 ಕೊಡು ₹5 ತೊಗೊಂಡು ಏನು ಮಾಡಕ್ಕಿದ್ದೆ ಅದನ್ನು ಹೇಳ ಮೊದಲ ಅದಕ್ಕೇನಂತಾರೋ ನೇಮ್ ಪ್ಲೇಟ್ ಅಲ್ಲದ ಅವರಿಬ್ಬರನ್ನೂ ರೆಡಿ ಮಾಡಿ ಕಳ್ಸಿದ ಮ್ಯಾಗ ನಾನು ರೆಡಿ ಆದಿನ ಫ್ರೆಂಡ್ಸ ಯಾಕಂದ್ರೆ ಬಾಜು ಮನೆಯವ್ರ ಹುಡುಗಿದ ಬರ್ಡೇ ಇತ್ತು ನೀವು ಹೊಂಟೇರಿ ಅದಕ್ಕಾಗಿ ಬರ್ರಿ ಅನ್ನಕತ್ರು ಗೋಲುಂಗೆ ಕರ್ಕೊಂಡು ಹೋಗ್ಬಾರ್ದು ಅನ್ನೋದಿತ್ತು ಬಟ್ ಅವ್ರ ಪಾಪ ಅವನಿಂದ ಹಂಗಿಲ್ಲ ನೀ ಕರ್ಕೊಂಡು ಹೋಗು ಅಂತ ನನಗೆ ಗಂಟು ಬಿದ್ದರು ಸೊ ಹಂಗಾಗಿ ಕರ್ಕೊಂಡು ಹೊಂಟೆ ನಾನು ಅವನೇನು ರೆಡಿ ಮಾಡಿಲ್ಲ ರೀ ನಾಟ ರೆಡಿ ಆಗಿದ್ದನು ಇಲ್ಲೇ ನಮ್ಮ ಮನೆ ಮಗ್ಗಲ್ದಾಗಿನ ಮನೆಯಾಗಿನವ್ರದನ್ನ ಬರ್ತಡೇ ಇತ್ತು ಸೊ ನಾ ಹೋದಾಗ ಆಲ್ರೆಡಿ ಅವ್ರದ್ದು ಸ್ಟಾರ್ಟ್ ಆಗಿತ್ತೆಲ್ಲ ಬರ್ತಡೇ ಕೇಕ್ ನೋಡ್ರಿ ಅಲ್ಲಿ ಹಿಡ್ಕೊಂಡು ಅವರೆಲ್ಲ ನಿಂತಿದ್ರು ಅವ್ರನ್ನೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅವ್ರನ್ನ ಫೋಟೋ ತೆಗಿಯತ್ತಾನಂತ ಹೇಳಿ ನನ್ನ ಕಡೆ ನೋಡತ್ತಿರು ಇಲ್ಲ ನಾ ವೀಡಿಯೋ ಮಾಡತ್ತಾನೆ ನೀವು ಆ ಕಡೆ ನೋಡ್ರಿ ಅಂತ ಹೇಳಿನಿ ಅವ್ರಿಗೆ ಸೊ ಅದಕ್ಕೆ ಅವ್ರು ಆ ಕಡೆ ನೋಡಕತ್ರು ಆ ಹುಡುಗಿದ 10ನೇ ವರ್ಷದ ಬರ್ತಡೇ ರೀ ನಮ್ಮ ಗೋಲು ಏನು ಮಾಡತ್ತಾರ ಇಲ್ಲಿ ಅಂಥೇಳಿ ಸೀರಿಯಸ್ ಆಗಿ ನೋಡಾಕತ್ಬಿಟ್ಟಾನು ನಾನು ಲೇಟಾಗಿ ಹೋಗಿನಿ ಉಳ್ದವರೆಲ್ಲ ಬಂದುಬಿಟ್ಟಿರು ಹುಡುಗರನ್ನಷ್ಟೇ ಕರೆದಿರ್ರಿ ಇವರು ಅವರೆಲ್ಲ ಹುಡುಗರನ್ನ ರೀ ಬಟ್ ಸಣ್ಣ ಹುಡುಗರು ಏನದಾವಲ್ಲ ಅವ್ರ ಜೊತೆ ಅವ್ರ ಮಮ್ಮಿ ಬಂದಿರ್ತಾರೋ ಅವ್ರ ಬುದ್ಧಂದು ಪೂಜಾ ಮಾಡ್ತಾರೆ ನೋಡ್ರಿ ಬರ್ತಡೇ ಇದ್ದಾಗ ಅವ್ರ ಬರ್ಡೇ ಗಿಫ್ಟ್ ಕೊಡಾಕತ್ರಕೀಗೆಲ್ಲರೂ ಎಲ್ಲ ಗಿಫ್ಟ್ ಇದನ್ನು ಇಟ್ಕೊಳಕತ್ತೇಳ ಹುಡುಗಿ ಎಲ್ಲರೂ ಗಿಫ್ಟ್ ಕೊಟ್ಟರು ಗಿಫ್ಟ್ ನೋಡ್ರಿ ಅಷ್ಟಾಗ್ಯಾವು ಅವರೆಲ್ಲ ಎತ್ತಿಕೊಂಡು ಅಕ್ಕ ತಂಗಿ ಇಬ್ಬರು ಅದಾರಿ ಇವರು ಅಕ್ಕ ತಂಗಿ ಅವನ್ನೆಲ್ಲ ಅದು ಒಳಗೆ ಇಟ್ಕೊತ್ರು ಆಮೇಲೆ ಎಲ್ಲರಿಗೂ ನಾಷ್ಟ ಕೊಡಕತ್ರು ಸಮೋಸ ಜಿಲೇಬಿ ಕೇಕ ಚುಮ್ಮರಿ ನಮ್ಮ ಹುಡುಗಿ ನೋಡ್ರಿ ತೊಗೊಳಕತ್ತತಿ ಆಮೇಲೆ ಗೋಲುನ ಆ ಹುಡುಗಿ ಅಪ್ಪಾರಿ ಗೋಲುನ ಫುಲ್ ಪ್ರೀತಿ ಮಾಡ್ತಾರವ್ರ ಸೊ ಅವ್ರಂತೆ ಕಿರ್ತಾನ್ರಿ ಒಟ್ಟು ಅವ್ರನ್ನ ಬಿಟ್ಟು ಸರಿಯಂಗಿಲ್ಲ ಈಕೆ ಅಮ್ಮ ಅವ್ರ ಅಮ್ಮ ಆಕಿ ಇದೊಂದು ಹುಡುಗಿ ಮತ್ತು ಇನ್ನೊಂದು ಐತಲ್ಲ ಅದೊಂದು ಹುಡುಗಿ ಅವ್ರದ ನಮ್ಮ ಹುಡುಗಿ ಅಡ್ಡಾಡ್ತಿತ್ತು ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀರಾಮ್ ಹಾಂ ಮಾಡಿ 10 ತಿಂಗಳು ಕೂಸ್ರಿದ ಅವ್ರ ಅವ್ವನ ವಿಡಿಯೋ ನೋಡಿ ಹೆಂಗೆ ಮಾಡತ್ತ ನೋಡ ಹಾಂ ಮಾಡಿ ಡ್ಯಾನ್ಸ್ ಮಾಡ ಸೋಗ ಮಾಡ್ತಾನ ಅವ್ರ ಯಾರ್ಯಾವ್ರಿಗೋಲು ಯಾರ್ಯಾವ್ರ ಮಮ್ಮ